ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಕಾಂಗ್ರೆಸ್ ಪ್ರಯತ್ನ, ಸಂಘ ಪರಿವಾರದ ಜೊತೆ ಬಲವಾಗಿ ನಿಲ್ಲಲು ಬಿಜೆಪಿ ತೀರ್ಮಾನ, ಪ್ರಿಯಾಂಕ್ ಖರ್ಗೆ ಪತ್ರದ ಪರಿಣಾಮಗಳ ಮೇಲೆ ನಿಗಾ. ಸಂಪುಟ ಸಹೋದ್ಯೋಗಿಗಳನ್ನ ರಾತ್ರಿ ಡಿನ್ನರ್ ಮೀಟಿಂಗ್ಗೆ ಕರೆದ ಸಿಎಂ, ನವೆಂಬರ್ ಕ್ರಾಂತಿಯ ಚರ್ಚೆ ಹೊತ್ತಲ್ಲೇ ಸಚಿವರಿಗೆ ಔತಣಕೂಟ, ಊಟದ ನೆಪದಲ್ಲಿ ಸಚಿವರ ಜೊತೆ ಮಹತ್ವದ ಚರ್ಚೆ ನಡೆಸಲಿರುವ ಸಿದ್ದರಾಮಯ್ಯ. ಸಂಪುಟದಿಂದ ಕೈ ಬಿಡುವ ಬಗ್ಗೆ ಮನವರಿಕೆ ಮಾಡಲು ಔತಣ, 12ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತಾ? ಬಿಹಾರ ಎಲೆಕ್ಷನ್ಗಾಗಿ ಪಕ್ಷಕ್ಕೆ ಶಕ್ತಿ ತುಂಬಲು ಸಭೆನ. ಸಂಪುಟ ಪುನರಚನೆ ಚರ್ಚೆ ಜೋರಾಗ್ತಿದ್ದಂತೆ ಡಿಸಿಎಂ ಅಲರ್ಟ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಹಲವು ನಾಯಕರ ಕಣ್ಣು. ಡಿಮ್ಯಾಂಡ್ ಹೆಚ್ಚಾಗ್ತಿದ್ದಂತೆ ಕ್ಯಾಬಿನೆಟ್ ಪುನರಚನೆ ಇಲ್ಲ ಅಂದ ಡಿಕೆ ಶಿವಕುಮಾರ್. ಪಾರ್ಕ್ಗಳಲ್ಲಿ ಡಿಸಿಎಂ ಬೆಂಗಳೂರು ನಡಿಗೆ, ಬಿಜೆಪಿ ಶಾಸಕರು ಪ್ರತಿನಿಧಿಸೋ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿದ್ದಾರ ಡಿಕೆಶಿ. ಜಿಬಿಎ ಜೊತೆಗೆ 2028ರ ಚುನಾವಣೆ ಮೇಲೂ ಗಮನ ಹರಿಸಿ ಪ್ಲಾನ್. ಜಿಬಿಎ ಚುನಾವಣೆಗೆ ಜೆಡಿಎಸ್ನಿಂದ ಸಿದ್ಧತೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಸೂಚನೆ ಮೇರೆಗೆ ಚುನಾವಣಾ ತಯಾರಿ ಆರಂಭ. ಕನಿಷ್ಠ 60ರಿಂದ 80 ಸ್ಥಾನ ಗೆಲ್ಲಲು ರೂಪುರೇಷೆ. ಒಂದೇ ರಾತ್ರಿ ಮಳೆ ಬೆಳಗಾಗೋದ್ರಲ್ಲಿ ಗುಂಡಿಗಳ ಹೊಳೆ, ಬೆಂಗಳೂರಲ್ಲಿ ಮೊದಲಿಗಿಂತ 3 ಪಟ್ಟು ಹೆಚ್ಚಾದ ಗುಂಡಿಗಳು. ಸಿಂಗೇನ ಅಗ್ರಹಾರದಲ್ಲಿ ವಾಹನಗಳು ಸಂಚಾರ ಮಾಡಲ್ಲ, ತಕ್ಕತ್ತೈ ಅಂತ ಕುಣಿತವೆ. ಮಾರುತಿ ಮ್ಯಾನ್ ಪವರ್ ಸೊಸೈಟಿ ಸದಸ್ಯರ ನಕಲಿ ದಾಖಲೆ ಸೃಷ್ಟಿಸಿ ಅಮಾನತು ಆರೋಪ, ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಬಂಧನಕ್ಕೆ ಒತ್ತಾಯ. ಸ್ವಾಮೀಜಿಯೇ 3.85 ಲಕ್ಷ ಅಕ್ರಮ ಮಾಡಿದ್ದಾರೆ ಅಂತ ಸಸ್ಪೆಂಡ್ ಆದ ಸದಸ್ಯರಿಂದ ಪ್ರತ್ಯಾರೋಪ. ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಕನೇರಿ ಮಠ ಸ್ವಾಮೀಜಿ ಅವಹೇಳನಕಾರಿ ಹೇಳಿಕೆ. ಬಸವ ಕಲ್ಯಾಣದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾವಚಿತ್ರ ದಹಿಸಿ ಆಕ್ರೋಶ, ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ವಿರೋಧ ವ್ಯಕ್ತ. ಇವತ್ತು ತಿಮ್ರೋಡಿ ಗಡೀಪಾರು ಅರ್ಜಿ ವಿಚಾರಣೆ, ಹೈಕೋರ್ಟ್ಗೆ ಬಹುತೇಕ ಶರಣಾಗತಿ ಆಗೋ ನಿರೀಕ್ಷಣಾ ಜಾಮೀನು ಸಿಗದ ಕಾರಣ ಬಂಧನ ಸಾಧ್ಯತೆ. ಸಂಡೂರಿನಲ್ಲಿ ಮೈನಿಂಗ್ ಲಾರಿಗಳಿಂದ ವಿಪರೀತ ಧೂಳು, ರೆಡ್ ಡಸ್ಟ್ನಿಂದ ಜನರಿಗೆ ಅನಾರೋಗ್ಯದ ಭೀತಿ, ವಾಹನ ಸವಾರರು ಹೈರಾಣ, ನಿತ್ಯವೂ ಧೂಳಿನ ನರಕ ಯಾತನೆ. ಹಾಸನಾಂಬೆ ದರ್ಶನ ಪಡೆದ ಎನ್ಐಎ ಮುಖ್ಯಸ್ಥ ರಾಹುಲ್ ಕುಮಾರ್, ಸಾಮಾನ್ಯರಂತೆ ಸಾಲಲ್ಲಿ ನಿಂತು ದೇವಿ ಕಣ್ತುಂಬಿಕೊಂಡ ಅಧಿಕಾರಿ, ಸೌಲಭ್ಯ ಪಡೆಯದೆ ಸಾಮಾನ್ಯನಂತೆ ದರ್ಶನ ಪಡೆದ ನಡೆಗೆ ಮೆಚ್ಚುಗೆ ವ್ಯಕ್ತ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸಂಧಾನಕ್ಕೆ ಇವತ್ತು ಇತಿಹಾಸದ ಮಹತ್ವದ ದಿನ. ಗಾಜಾ ಶಾಂತಿ ಒಪ್ಪಂದಕ್ಕೆ ಮುನ್ನುಡಿ. ಈಜಿಪ್ಟ್ನ ಶರ್ಮ್ ಎಲ್ ಶೇಖ್ನಲ್ಲಿ ಐತಿಹಾಸಿಕ ಶಾಂತಿ ಶೃಂಗಸಭೆ. ಟ್ರಂಪ್ ಅಧ್ಯಕ್ಷತೆ ಬಗ್ಗೆ ಮೂಡಿದ ಕುತೂಹಲ. ಕಲಬುರಗಿಯ ಶಾಖಾಪುರದಲ್ಲಿ ಗ್ರಾಮದಲ್ಲಿ ಮೇಳೈಸಿದ ರೊಟ್ಟಿ ಜಾತ್ರೆ. ಪ್ರಸಾದಕ್ಕೆ 35 ಕ್ವಿಂಟಾಲ್ ಜೋಳ, 25 ಕ್ವಿಂಟಾಲ್ ಸಜ್ಜೆ ರೊಟ್ಟಿ ತಯಾರಿಕೆ. ಪೀಠಾಧಿಪತಿ ಶ್ರೀ ಸಿದ್ದರಾಮ ಶಿವಾಚಾರ್ಯರ ನೇತೃತ್ವದಲ್ಲಿ ಪಂಕ್ತಿ ಭೋಜನ. ಇನ್ನೂ ಕಮ್ಮಿಯಾಗಿಲ್ಲ ಕಾಂತಾರ ಚಾಪ್ಟರ್ 1 ಗೆಲುವಿನ ನಾಗಾಲೋಟ. ದಿನೇ ದಿನೇ ಸಿನಿಮಾ ನೋಡುಗರ ಸಂಖ್ಯೆ ಹೆಚ್ಚಳ. ಬುಕ್ ಮೈ ಶೋನಲ್ಲಿ ದಾಖಲೆಯ 10 ಮಿಲಿಯನ್ ಟಿಕೆಟ್ ಬುಕಿಂಗ್. ಕಾಂತಾರ ಚಾಪ್ಟರ್ 1 ಗೆಲುವಿನ ಖುಷಿಯಲ್ಲಿರೋ ರಿಷಬ್ ಶೆಟ್ಟಿಗೆ ಹೊಸ ಪ್ರಾಜೆಕ್ಟ್ಗೆ ಸಿದ್ಧತೆ. ಹೃತಿಕ್ ರೋಷನ್ಗೆ ಡೈರೆಕ್ಷನ್ ಮಾಡಲಿದ್ದಾರೆ ಎಂಬ ಮಾಹಿತಿ ಲಭ್ಯ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಚಿತ್ರದ ಬಗ್ಗೆ ಮೂಡಿದ ಕುತೂಹಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.